ರಾಜ್ಯ ಬಿಜೆಪಿ ನಾಯಕರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಖರ್ಗೆಯಿಂದಲೇ ಸಿದ್ದರಾಮಯ್ಯಗೆ ಬಂತು ಹುಕುಂ. ಈಗ ಸಿಎಂ ಸಿದ್ದುಗೆ ಖರ್ಗೆಯಿಂದಲೇ ಬಂತು ಫೋನ್ ಕಾಲ್. ಸಿದ್ದರಾಮಯ್ಯಗೆ ಎಐಸಿಸಿ ಅಧ್ಯಕ್ಷ ಕರೆ ಮಾಡಿದ್ದಾದ್ರೂ ಯಾಕೆ? ದೆಹಲಿಯಲ್ಲಿದ್ರು ರಾಜ್ಯದ ಮೇಲೆ ಖರ್ಗೆ ಸಂಪೂರ್ಣ ನಿಗಾ ಇದೆ. ಸಿದ್ದರಾಮಯ್ಯಗೆ ಖರ್ಗೆ ಕೊಟ್ಟ ಆ ಸೂಚನೆ ಏನು ಗೊತ್ತಾ? ಸಿದ್ದು ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಗರಂ ಆಗಿದ್ದಾದ್ರೂ ಯಾಕೆ? ಖರ್ಗೆಯ ಅದೊಂದು ಮಾತಿನಿಂದ ಸೀನ್ ಚೇಂಜ್ ಆಗೋದು ಫಿಕ್ಸಾ? ಆ ಕೇಸರಿ ಕಲಿಗೆ ಸಿದ್ಧವಾಗಿದೆ ದೊಡ್ಡ ಕೆಡ್ಡ. ಅದೊಂದು ಅಸ್ತ್ರ ನೋಡಿ ಖರ್ಗೆ ಕೈಗೆ ಸಿಕ್ಕೇ ಬಿಡ್ತು. ರಾಜ್ಯದಲ್ಲಿ ಸಾಫ್ಟ್ ಪಾಲಿಟಿಕ್ಸ್ಗೆ ಫುಲ್ ಸ್ಟಾಪ್ ಇಡಿ ಅಂದ್ರಂತೆ. ಸಚಿವರಾಗಿದ್ದವರನ್ನೇ ಬಿಜೆಪಿ ಬಂಧಿಸಿ ಜೈಲಿನಲ್ಲಿಟ್ಟಿದೆ. ಇನ್ನು ನಿಮ್ಮ ವಿರುದ್ಧ ಮೂಡಾವನ್ನೇ ಬಳಸಿ ರಾಜೀನಾಮೆಯನ್ನ ಕೇಳ್ತಿದ್ದಾರೆ. ನನ್ನ ಕುಟುಂಬದ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ನಾವು ಸುಮ್ಮನಿದ್ರೆ ತಪ್ಪಾಗ್ಲಿದೆ. ಹೀಗಾಗಿ ಈಗ ಅಗ್ರೆಸಿವ್ ಪಾಲಿಟಿಕ್ಸ್ ನ ಅವಶ್ಯಕತೆ ಇದೆ ಅಂದ್ರಂತೆ. ನಿಮ್ಮ ಕೈಗೆ ಬಿಜೆಪಿಗೆ ಸಂಬಂಧಿಸಿದಂತಹ ವರದಿ ಬಂದಿದೆ. ಅದನ್ನ ಬಳಸಿ ಅವನನ್ನ ಬಂಧಿಸಿ ಅಂದ್ರಂತೆ ಮಲ್ಲಿಕಾರ್ಜುನ ಖರ್ಗೆ. ಆ ಬಿಜೆಪಿ ನಾಯಕನನ್ನ ಅರೆಸ್ಟ್ ಮಾಡಿ ನೋಡೇ ಬಿಡೋಣ ಅಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಖರ್ಗೆ ಮಾತಿಗೆ ಮರು ಮಾತನಾಡದೆ ಆಯ್ತು ಎಂದ್ರಂತೆ ಸಿಎಂ. ರಾಜ್ಯ ಬಿಜೆಪಿ ನಾಯಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಈಗ ಖರ್ಗೆಯಿಂದಲೇ ಸಿದ್ದರಾಮಯ್ಯಗೆ ಬಂತು ನೋಡಿ ಹುಕುಂ. ಒಂದು ಕಡೆಯಲ್ಲಿ ರಾಜ್ಯ ಬಿಜೆಪಿ ಮತ್ತು ದೋಸ್ತಿ ಪಡೆ ಬಿಜೆಪಿ ಮತ್ತು ದಳ ಸೇರಿ ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಮೂಡಾ ಪ್ರಕರಣ ಇವೆಲ್ಲವನ್ನ ಬಳಸಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇನ್ನು ಸ್ವತಃ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇಳ್ತಾ ಇದೆ. ಇವೆಲ್ಲದರ ಬೆಳವಣಿಗೆಯ ನಡುವೆ ಈಗ ಬಿಜೆಪಿಯ ನಾಯಕರಿಗೆ ಬಿಗ್ ಶಾಕ್ ಎದುರಾಗ್ಬಿಟ್ಟಿದೆ. ಸಿದ್ದರಾಮಯ್ಯಗೆ ಎಐಸಿಸಿ ಅಧ್ಯಕ್ಷರು ಕರೆ ಮಾಡಿದಾರಂತೆ. ಹಾಗಾದ್ರೆ ಯಾಕೆ ಕರೆ ಮಾಡಿದ್ರು? ದೆಹಲಿಯಲ್ಲಿದ್ರು ರಾಜ್ಯದ ಮೇಲೆ ಕಂಪ್ಲೀಟ್ ನಿಗಾವನ್ನ ವಹಿಸ್ತಿದ್ದಾರೆ. ಸಿದ್ದರಾಮಯ್ಯಗೆ ಖರ್ಗೆ ಕೊಟ್ಟ ಸೂಚನೆ ಏನು ಗೊತ್ತಾ? ಸಿದ್ದು ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಗರಂ ಆಗಿದ್ದಾರಂತೆ. ಯಾಕೆ? ಖರ್ಗೆಯ ಅದೊಂದು ಮಾತಿನಿಂದ ಸೀನ್ ಚೇಂಜ್ ಆಗೋದು ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಇನ್ನು ಮುಂದೆ ಸಾಫ್ಟ್ ಪಾಲಿಟಿಕ್ಸ್ಗೆ ಫುಲ್ ಸ್ಟಾಪ್ ಇಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಒಂದು ಕಡೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರೋರನ್ನೇ ಈಗಾಗಲೇ ಬಂಧಿಸಿದ್ದಾರೆ. ಪ್ರಕರಣದಲ್ಲಿ ಸಿಲುಕಿಸಿ ಬಿಟ್ಟಿದ್ದಾರೆ. ಇನ್ನು ಮೂಡಾ ಪ್ರಕರಣವನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸಿ ಕೋರ್ಟ್ ಅಂಗಳದಲ್ಲಿದೆ. ಇವೆಲ್ಲದರಿಂದ ರಾಜ್ಯ ಕಾಂಗ್ರೆಸ್ಗೆ ಒಂದು ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಇನ್ನು ಸಾಲಾಗಿ ರಾಜ್ಯಪಾಲರಿಗೆ ತನಿಖೆ ಮಾಡಬೇಕು ಅಂತ ಕೈ ನಾಯಕರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ನಾವು ಅಗ್ರೆಸಿವ್ ಪಾಲಿಟಿಕ್ಸ್ಗೆ ಕಾಲಿಟ್ಟಿಲ್ಲ ಅಂತಂದ್ರೆ ತಪ್ಪು ಸಂದೇಶ ಹೋಗುತ್ತೆ. ಇನ್ನು ನಿಮ್ಮ ಕೈಗೆ ಈಗ ಬಿಜೆಪಿಗೆ ಸಂಬಂಧಪಟ್ಟಂತೆ ಹಲವು ವರದಿಗಳು ಬಂದು ಸೇರಿದೆ. ಅದನ್ನ ಬಳಸಿ ಅವನನ್ನ ಬಂಧಿಸಿ ಅಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಆ ಬಿಜೆಪಿ ನಾಯಕನನ್ನ ಅರೆಸ್ಟ್ ಮಾಡಿ ನೋಡೇ ಬಿಡೋಣ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಸೂಚನೆಯನ್ನ ಕೊಟ್ಟು ಬಿಟ್ಟಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತ ಸೂಚನೆಗಳಿಗೆ ಮರು ಮಾತನಾಡದೆ ಆಯ್ತು ಎಂದ್ರಂತೆ ಸಿಎಂ ಸಿದ್ದರಾಮಯ್ಯನವರು. ಒಟ್ಟಾರೆಯಾಗಿ ಈಗ ರಾಜ್ಯ ಬಿಜೆಪಿಗೆ ಬಿಗ್ ಶಾಕ್ ಅನ್ನ ಕೊಡ್ಲಿಕ್ಕೆ ಕೈ ಪಡೆ ಸಿದ್ಧವಾಗಿದೆ.